ಅಜ್ಞಾತ ಸ್ಥಳದಲ್ಲಿರುವಂತಹ ಅತೃಪ್ತರಿಗೆ ಬಿಗ್ ಸರ್ಚಿಂಗ್ ನಡೀತಾ ಇದೆ. ಸರ್ಚ್ ಆಪರೇಷನ್ಗೆ ಇಳಿದಿದೆ ಗುಪ್ತಚರ ಇಲಾಖೆ. ರಮೇಶ್ ಜಾರಕಿಹೊಳಿಗಾಗಿ ಬಿಗ್ ತಲಾಶನ್ನ ನಡೆಸಲಾಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿರುವಂತಹ ಅತೃಪ್ತ ಶಾಸಕರಿಗೋಸ್ಕರ ಈಗ ಸರ್ಚ್ ಆಪರೇಷನ್ಗೆ ಇಳಿದಿದೆ ಗುಪ್ತಚರ ಇಲಾಖೆ. ರಮೇಶ್ ಜಾರಕಿಹೊಳಿಗಾಗಿ ಬಿಗ್ ತಲಾಶನ್ನ ನಡೆಸಲಾಗ್ತಾ ಇದೆ. ಸರ್ಚಿಂಗ್ ಅನ್ನ ಮಾಡಲಾಗ್ತಾ ಇದೆ. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ. ಒಂದು ಕಡೆ ಶಾಸಕತ್ವ ಅನರ್ಹತೆಗೆ ಸ್ಪೀಕರ್ಗೆ ದೂರನ್ನ ನೀಡಲಾಗಿದೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರು ಸೇರಿ ಎಲ್ಲೆಡೆ ಕೂಡ ಶಾಸಕರಿಗಾಗಿ ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಶಾಸಕರ ಕಾರುಗಳ ಬೆನ್ನು ಬಿದ್ದಿದೆ ಗುಪ್ತಚರ ಇಲಾಖೆ. ಶಾಸಕರ 5 ಕಾರುಗಳ ನಂಬರ್ ಎಲ್ಲಾ ಕಡೆ ಕೂಡ ರವಾನೆ ಮಾಡಲಾಗಿದೆ. ಈ ಒಂದು ಕಾರ್ ಎಲ್ಲಾದ್ರೂ ಪಾಸ್ ಆಗ್ಬೋದಾ ಅಂತ ಚೆಕ್ ಪೋಸ್ಟ್ ಸೇರಿ ಎಲ್ಲೆಡೆ ಕಾರ್ ನಂಬರ್ ಅನ್ನ ನೀಡಿ ಶೋಧವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಹೋಟೆಲ್ಗಳಲ್ಲಿ ಏನಾದ್ರೂ ಬೀಡು ಬಿಟ್ಟಿದ್ದಾರಾ ಅಂತ. ರಮೇಶ್ ಆಪ್ತರ ಮನೆಗಳಲ್ಲೂ ಕೂಡ ಹುಡುಕಾಟವನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅತೃಪ್ತರನ್ನ ಹುಡುಕಿ ತರುವಂತೆ ಸಿಎಂ ಕಟ್ಟಪ್ಪಣೆಯನ್ನ ನೀಡಿದ್ದಾರೆ ಗುಪ್ತಚರ ಇಲಾಖೆಗೆ. ಮುಂಬೈಗೆ ತೆರಳಿದೆ ರಾಜ್ಯ ಪೊಲೀಸ್ ತಂಡ ಅಂತ ಕೂಡ ಹೇಳಲಾಗ್ತಾ ಇದೆ. ಅತೃಪ್ತರನ್ನ ಕರೆತರಲು ಮುಂಬೈಗೆ ಖಾಕಿ ಪಡೆ ಹೋಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮುಂಬೈಗೆ ತೆರಳಿದೆ 40 ಪೊಲೀಸರ ತಂಡ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಅವರನ್ನ ಹೇಗಾದ್ರೂ ಮಾಡಿ ಹುಡ್ಕೊಂಡ್ ಬನ್ನಿ ಅಂತ ಸಿಎಂ ಸೂಚನೆಯನ್ನ ನೀಡಿದ್ದಾರೆ ಅನ್ನುವ ಮಾಹಿತಿ. ಗೃಹ ಇಲಾಖೆಗೆ ಖುದ್ದು ಸ್ಪೀಕರ್ ಸೂಚನೆಯನ್ನ ನೀಡಿದ್ದಾರಂತೆ. ಅತೃಪ್ತ ಶಾಸಕರ ಕ್ಷೇತ್ರದಿಂದ ಸ್ಪೀಕರ್ಗೆ ಪತ್ರವನ್ನ ರವಾನೆ ಮಾಡಲಾಗಿದೆ. ಗೃಹ ಇಲಾಖೆಗೆ ಖುದ್ದು ಸೂಚನೆಯನ್ನ ನೀಡಿದ್ದಾರ ಸ್ಪೀಕರ್. ಶಾಸಕ ರಮೇಶ್ ಜಾರಕಿಹೊಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಶಾಸಕ ಮಹೇಶ್ ಕುಮಟಳ್ಳಿ ವಿಚಾರವಾಗಿ ಈ ಒಂದು ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಮಹೇಶ್ ಕುಮಟಳ್ಳಿ ಕರೆದೊಯ್ದಿರುವಂತಹ ಆರೋಪ ರಮೇಶ್ ಜಾರಕಿಹೊಳಿ ಅವರ ಮೇಲಿದೆ. ಸೊ ಹೀಗಾಗಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಕಷ್ಟ ಎದುರಾಗಿದೆ. ಮಹೇಶ್ ಕುಮಟಳ್ಳಿ ಅವರನ್ನ ಕರೆದೊಯ್ದಿರುವಂತಹ ಆರೋಪ ಈಗ ರಮೇಶ್ ಜಾರಕಿಹೊಳಿ ಅವರ ಮೇಲಿರುವಂತದ್ದು. ಸೊ ಹೀಗಾಗಿ ಶಾಸಕ ರಮೇಶ್ ಜಾರಕಿಹೊಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇಲ್ಲಿ ಅಥಣಿ ಶಾಸಕರಾಗಿರುವಂತಹ ಮಹೇಶ್ ಕುಮಟಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಯಾಕೆಂದ್ರೆ ಅವರನ್ನ ಕರೆದೊಯ್ದಿರುವಂತಹ ಆರೋಪ ರಮೇಶ್ ಜಾರಕಿಹೊಳಿ ಅವರ ಮೇಲಿದೆ. ಸೊ ಹೀಗಾಗಿ ಅವರಿಗೆ ಈ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ಹೈಕೋರ್ಟ್ ನಲ್ಲಿ ದಾಖಲಾಗಿತ್ತು. ಎಬಿಎಸ್ ಕಾರ್ಪಸ್ ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ದಯಾನಂದ ಸಲ್ಲಿಸಿದ್ದಂತಹ ಅರ್ಜಿ ಅದು. ಅಥಣಿ ಆರ್ಟಿಐ ಕಾರ್ಯಕರ್ತ ದಯಾನಂದ್ ಹಿರೇಮಠ್ ಅವರು ಸಲ್ಲಿಸಿದ್ರು ಅರ್ಜಿಯನ್ನ. ಹೈಕೋರ್ಟ್ ನಲ್ಲಿ ಎಬಿಎಸ್ ಕಾರ್ಪಸ್ ಸಲ್ಲಿಕೆಯಾಗಿದ್ದಂತಹ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಸ್ಪಷ್ಟನೆಯನ್ನ ನೀಡುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನ ನೀಡಿದೆ ಕೋರ್ಟ್. ಇವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ. ಮಹೇಶ್ ಅವರನ್ನು ನೀವು ಕರೆದೊಯ್ದಿದ್ದೀರಾ ಎಂಬ ಆರೋಪ ನಿಮ್ಮ ಮೇಲಿದೆ. ಕುಮಟಳ್ಳಿಯನ್ನ ಕೂಡಿಡಲಾಗಿದೆ ಅಂತ ದೂರು ದಾಖಲಾಗಿದೆ. ಸೊ ಇದಕ್ಕೆ ಉತ್ತರವನ್ನ ನೀಡುವಂತೆ, ಸ್ಪಷ್ಟನೆಯನ್ನ ನೀಡುವಂತೆ ಕೋರ್ಟ್ ನೋಟಿಸ್ ಅನ್ನ ನೀಡಿದೆ. ಇಲ್ಲಿ ಪ್ರಮುಖವಾಗಿ ಅಥಣಿ ಪೊಲೀಸರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ ಕೋರ್ಟ್. ಎಬಿಎಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಿದಂತ ಹಿನ್ನೆಲೆಯಲ್ಲಿ ಇನ್ನು ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಿದೆ ಹೈಕೋರ್ಟ್. ಕೋರ್ಟ್ ನೋಟಿಸ್ ನಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಮೇಶ್ ಜಾರಕಿಹೊಳಿ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಅಥಣಿ ಶಾಸಕರಾಗಿರುವಂತಹ ಮಹೇಶ್ ಕುಮಟಳ್ಳಿ ಅವರನ್ನ ರಮೇಶ್ ಜಾರಕಿಹೊಳಿ ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂಬ ಆರೋಪವನ್ನ ಮಾಡಲಾಗಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ಎಸ್ ಶ್ರೀನಿವಾಸ್ ಅಳಕಟ್ಟಿ ಹಾಗೂ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮೊದಲನೇದಾಗಿ ಶ್ರೀನಿವಾಸ್ ಅಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಮಹೇಶ್ ಕುಮಟಳ್ಳಿ ಅವರನ್ನ ಇವರೇ ಕರ್ಕೊಂಡು ಹೋಗಿದ್ದಾರೆ ಅಂತ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಅಂತ.
ಪೃಥ್ವಿರಾಜ್ ಅತೃಪ್ತ ಶಾಸಕರಿಗೆ ಯಾಕೋ ಟೈಮ್ ಸರಿ ಹೋಗ್ತಿಲ್ಲ ಅಂತ ಹೇಳ್ಬೋದು. ಯಾವಾಗ ಅವರು ಒಂದು ಮುಂಬೈ ಹೋಟೆಲ್ ಅನ್ನ ಸೇರಿದ್ರು, ತಮ್ಮ ತಮ್ಮ ಕ್ಷೇತ್ರಗಳನ್ನು ಬಿಟ್ಟರು, ಆ ಟೈಮ್ ಇಂದ ಕೂಡ ಅವರಿಗೆ ಬ್ಯಾಡ್ ಲಕ್ ಒಕ್ಕರ್ಸ್ಬಿಟ್ಟಿದೆ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ನತದೃಷ್ಟ ಅಂತಕ್ಕಂತ ಒಂದು ಪರಿಸ್ಥಿತಿಗೆ ಇದೀಗ ಅತೃಪ್ತರು ಒಳಗಾಗಿದ್ದಾರೆ. ಒಂದು ಕಡೆ ಕ್ಷೇತ್ರದ ಜನತೆನೇ ಅವರು ನಾಪತ್ತೆಯಾಗಿದ್ದಾರೆ ಅಂತಕ್ಕಂಥ ಒಂದು ದೂರನ್ನ ಸ್ಥಳೀಯ ಪೊಲೀಸ್ ಠಾಣೆ ಕೂಡ ಕೊಡ್ತಾರೆ. ಜೊತೆಗೆ ಆರ್ಟಿಐ ಕಾರ್ಯಕರ್ತ ದಯಾನಂದ್ ಅನ್ನೋರು ಹೇಬಿಯಸ್ ಕಾರ್ಪಸ್ ಮೂಲಕ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಇದೀಗ ಸರ್ಕಾರಕ್ಕೆ ಕೂಡ ನೋಟಿಸ್ ಕೊಟ್ಟಿದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ನೋಟಿಸ್ ಕೊಟ್ಟಿದೆ. ಅಂದ್ರೆ ಕ್ಷೇತ್ರದಲ್ಲಿ ಮಹೇಶ್ ಕುಮಟಳ್ಳಿ ಸುಮಾರು ತಿಂಗಳುಗಳಿಂದ ಕಾಣ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ, ಅವ್ರನ್ನ ಹುಡುಕಿ ಕೊಡಿ ಅಂತಕ್ಕಂತ ಒಂದು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಅವರು ಕೋರ್ಟಿಗೆ ಹಾಕಿದ್ರು. ಈಗ ಅಂತಿಮವಾಗಿ ಕೋರ್ಟ್ ಸರ್ಕಾರ ಕೂಡ ನೋಟಿಸ್ ಕೊಟ್ಟಿದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ನೋಟಿಸ್ ಕೊಟ್ಟಿದೆ. ರಮೇಶ್ ಜಾರಕಿಹೊಳಿ ಅವರೇ, ನೀವೇನಾದ್ರೂ ಮಹೇಶ್ ಕುಮಟಳ್ಳಿ ಅವರನ್ನ ಕರ್ಕೊಂಡು ಹೋಗಿದ್ದೀರಾ ಹೇಗೆ ಅಂತಕ್ಕಂಥ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಅನರ್ಹ ದೂರು ಕೂಡ ದಾಖಲಾಗಿದೆ ಸ್ಪೀಕರ್ ಬಳಿ. ಸ್ಪೀಕರ್ ಕೂಡ ನೋಟಿಸ್ ಅನ್ನು ನೀಡೋರಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಕಮಲ ಇದೀಗ ಒಂದು ಆಪರೇಷನ್ ಕಮಲ ಕೂಡ ಸಾಕಷ್ಟು ವಿಘ್ನಗಳು ಕೂಡ ಎದುರಾಗಿದೆ. ಆಡಿಯೋ ಭೀತಿ ಇದೀಗ ಬಿಜೆಪಿ ಮುಖಂಡರನ್ನ ಕಾಡ್ತಿದೆ. ಹೀಗಾಗಿ ನೋಡಿದಾಗ ಎಲ್ಲೋ ಒಂದ್ ಕಡೆ ರೆಬಲ್ ಶಾಸಕರು ಆತಂಕಕ್ಕೆ ಸಿಲುಕಿದ್ದಾರೆ, ಗೊಂದಲಕ್ಕೆ ಸಿಲುಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಗೋಕಾಕ್ ಮತ್ತು ಅಥಣಿ ಭಾಗದ ಒಂದಿಷ್ಟು ಜನರು ಸ್ಪೀಕರ್ಗೆ ಒಂದು ಪತ್ರವನ್ನು ಬರೀತಾರೆ, ನಮ್ಮ ಶಾಸಕರನ್ನ ಹುಡುಕಿ ಕೊಡಿ ಅಂತಕ್ಕಂಥ ಒಂದು ಪತ್ರವನ್ನು ಬರೀತಾರೆ. ಹೀಗಾಗಿ ಅತೃಪ್ತ ಶಾಸಕರು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೀಗ ಸ್ಪೀಕರ್ಗೂ ಅವರು ನೋಟಿಸ್ಗೆ ಉತ್ತರ ಕೊಡಬೇಕು ಮತ್ತು ಕೋರ್ಟ್ ನೋಟಿಸ್ಗೂ ಅವರು ಉತ್ತರ ಕೊಡಬೇಕು. ಯಾವ ರೀತಿ ಅವರು ಉತ್ತರವನ್ನು ಕೊಡ್ತಾರೆ ಅನ್ನೋದೇ ಇದೀಗ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಪೃಥ್ವಿರಾಜ್, ಓಕೆ.